ವಿಧಾನಮಂಡಲ ಆರಂಭ ಆಯಿತು. ಭಾಳ ಫೇಸ್ಗಳಿಲ್ಲ ಇವಾಗ ಅಲ್ಲಿ. ಕುಮಾರಸ್ವಾಮಿ, ಬೊಮ್ಮಾಯಿ, ಕೋಟ ಶ್ರೀನಿವಾಸ ಪೂಜಾರಿ ಪ್ರತಿಪಕ್ಷ ಮೇಲ್ಮನೆಯಲ್ಲಿ. ಸರಿ, ಬೇರೆ ಬೇರೆಯವ್ರಿಗೆ ಜವಾಬ್ದಾರಿ ಹೆಚ್ಚಾಗಿದೆ. ಇಲ್ಲಿ ಏನೀಗ ಮೊದಲ ದಿನ ಇವತ್ತು CM ನವೀಕೃತ ಪ್ರವೇಶ ದ್ವಾರವನ್ನೇನೋ ಉದ್ಘಾಟಿಸಿದ್ರಂತೆ. ಏಕೆ ಏನಾಗಿತ್ತು? ಹಳೆ ದ್ವಾರ ಏನೋ ಗೊತ್ತಿಲ್ಲ. ಚೆನ್ನಾಗಿ ಕಟ್ಟಿಗೆಯಿಂದ ಚೆನ್ನಾಗಿ ಮಾಡಿದ್ದಾರೆ ಸರ್. ಕಟ್ಟಿಗೆಯಿಂದ ಎಲ್ಲ ತುಂಬಾ ಅಲಂಕಾರವಾಗಿ ಮಾಡಿದ್ದಾರೆ ಸರ್. ಚೆನ್ನಾಗಿ ಮೊದಲಿದ್ದೇನು ಪ್ರವೇಶ ದ್ವಾರಗಳೆಲ್ಲ ವಿಧಾನಸೌಧ ದ್ವಾರದಲ್ಲ ಸರ್, ಈ ಕಡೆಗೆ ಎಂಟ್ರೆನ್ಸ್ ಇತ್ತಲ್ಲ ಸರ್, ಕಬ್ಬಣದ್ದೆಲ್ಲ ಇತ್ತಲ್ಲ ಸರ್, ಗ್ಯಾಲರಿ ಥರ. ಏನೋ ಗೊತ್ತಿಲ್ಲ. ಆಯ್ತು, ಏನೋ ಮಾಡ್ತಾರೆ. ಅದು ದುಡ್ಡಿದೆಯಾ? ಅದೆಲ್ಲ ಬೇರೆ ಕಡೆ ತೆಗೆದಿರ್ತಾರೆ ಸರ್. ಇದಕ್ಕೆಲ್ಲ ಇಷ್ಟೊಂದು ದುಡ್ಡಿದೆ ಅಂದಮೇಲೆ ಯಾಕ್ರಪ್ಪ ಟ್ಯಾಕ್ಸ್ ರೈಸ್ ಮಾಡ್ತೀರಿ? ಏನೇನೋ ಮಾಡಲಿ. ಸರಿ, ಆಮೇಲೆ ಕಲಾಪ ಸ್ಟಾರ್ಟ್ ಆಯಿತು. 190 ಶಾಸಕರು ಬಂದ್ರಂತೆ. ಓಕೆ ಮಾಡ್ಕೊಳ್ಳಿ. ಇದೇನಿದು? ಶಾಸಕರ ಆಗಮನ ನಿರ್ಗಮನದ ಮೇಲೆ ನಿಗಾ ಇಡಲು AI ಆಧಾರಿತ ಕ್ಯಾಮ್ರಾ ಅಳವಡಿಸಲಾಗಿದೆ ಅಂತ ಸ್ಪೀಕರ್ ಹೇಳಿದಾರಂತೆ. ಏನಕ್ಕೆ ಮಾಡಬೇಕು? ಯಾಕೆ ಸರ್? ಅದೆಂಗ್ರಿ ಮಾಡೋಕ್ಕಾಗತ್ತೆ? ಪ್ರಜಾಪ್ರಭುತ್ವದಲ್ಲಿ ಮಾಡಬಾರ್ದು. ಯಾಕೆ ಸರ್? ನಮ್ಮಿಷ್ಟ. ಸರ್ಕಾರಿ ನೌಕರರಿಗೆ ಬೇಕಾದ್ರೆ ಬರ್ತೀವಿ, ಸಾಕಾರ ಅಲ್ಲ, ನೌಕರಗಳಿಗೆ ನೌಕರನ್ನ ಕೇಳ್ಕೊಳ್ಳಿ, ನಮ್ಮನ್ನು ಕೇಳೋಂಗಿಲ್ಲ ನೀವು. ಇವರು ಶಾಸಕರು ಅಲ್ಲ ಸರ್. ನನ್ನ ಪ್ರಕಾರ ಇದು ಶುಡ್ ಬಿ ಅಪೋಸ್ಡ್ ಬೈ MLAs. ನಿಮ್ಗೆ ಏನಾದ್ರು ಸೆನ್ಸ್ ಆಫ್ ಫ್ರೀಡಮ್ ಅನ್ನೋದಿದ್ರೆ ಅಪೋಸ್ ಮಾಡಬೇಕು. ಏನದು AI ಮಾನಿಟರ್ ಮಾಡೋದು? ಏನು ಸ್ಕೂಲ್ ಮಕ್ಕಳ ನಾವು? ನಮಗೆ ಜವಾಬ್ದಾರಿ ಇಲ್ವಾ? 3 ಲಕ್ಷ ಮತದಿಂದ ಬಂದಿದ್ದೀವಿ. ಸರಿ ಇಲ್ಲ, ರಾಜರನ್ನೆಲ್ಲ ಕೇಳಬಾರ್ದು ಹೇಳ್ಬೋದು ಯಾರು. ಎಸ್. ಇನ್ನು ರಾಜ್ಯದಲ್ಲಿ ಬಸ್ ಪ್ರಯಾಣ ದರ ಹೆಚ್ಚಿಸುವ ಪ್ರಸ್ತಾವನೆ ಸದ್ಯಕ್ಕಿಲ್ಲ ಅಂತ ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಅವರು ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಯಾಕಿದು ಬಂತು ಅಂತಂದ್ರೆ ರಾಜ್ಯಕ್ಕಾಗಿ ಅವರು ಹೇಳಿಕೆ ಕೊಟ್ಟಿದ್ರು, ಏರಿಕೆ ಮಾಡೋದು. ಸದ್ಯ ಬಸ್ ಟಿಕೆಟ್ ದರ ಏರಿಕೆ ಇಲ್ಲ ಅಂತ ಹೇಳಿದ್ದಾರೆ. ಈಗ ಇನ್ನು ಗೃಹ ಜ್ಯೋತಿ ಬಿಲ್ ಅನ್ನ ಕಂಪನಿಗಳಿಗೆ ಸರ್ಕಾರ ಪಾವತಿ ಮಾಡಿದೆ, ಯಾವುದೇ ಬಾಕಿ ಉಳಿಸಿಕೊಂಡಿಲ್ಲ ಅಂತ ಪರಿಷತ್ನಲ್ಲಿ ಸಚಿವ ಜಾರ್ಜ್ ಅವರು ಹೇಳಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಪಡಿತರ ಚೀಟಿಗೆ ಅರ್ಜಿ ಹಾಕೋರಿಗೆ 1 ವಾರದಲ್ಲಿ ಪಡಿತರ ಚೀಟಿ ಕೊಡೋ ಕೆಲಸ ಮಾಡ್ತೀವಿ ಅಂತ ಸಚಿವ ಮುನಿಯಪ್ಪನವರು ಭರವಸೆ ಕೊಟ್ಟಿದ್ದಾರೆ. ಇದೇ ವೇಳೆ ಆಹಾರ ಇಲಾಖೆ 1 ಕೆಜಿಗೆ 34 ರೂಪಾಯಿ 60 ಪೈಸೆ ಖರ್ಚು ಮಾಡ್ತಾ ಇದೆ. ಆದ್ರೆ ಏನ್ ಮಾಡಿದ್ದಾರೆ? ಶಿಕ್ಷಣ ಇಲಾಖೆ ಅಕ್ಷರ ದಾಸೋಹಕ್ಕೆ ಪ್ರತಿ ಕೆಜಿ ಅಕ್ಕಿಗೆ 29 ರೂಪಾಯಿ 30 ಪೈಸೆ ಕೊಡ್ತಾ ಇದ್ದಾರೆ. ಯಾಕೆ ಈ ವ್ಯತ್ಯಾಸ ಅಂತ ಬಿಜೆಪಿಯ ರವಿಕುಮಾರ್ ಅವರು ಪ್ರಶ್ನೆ ಮಾಡಿದ್ರು. ಇದಕ್ಕೆ ಉತ್ತರ ಕೊಡೋಕೆ ಮುನಿಯಪ್ಪನವರು ಪರದಾಡ್ಬಿಟ್ಟಿದ್ದಾರೆ. ಒಂದಿಷ್ಟು ಗಲಾಟೆ ಆಯ್ತು. ಇದರಲ್ಲಿ ಸುಮಾರು 120 ಕೋಟಿ ರೂಪಾಯಿ ಅಕ್ರಮ ಆಗಿದೆ ಅಂತ ಬಿಜೆಪಿಯವರು ಕಿಡಿಕಾರಿದ್ದಾರೆ. ಸೊ ಕೇಂದ್ರದ ಮಾದರಿಯಲ್ಲಿ ಸಾರವರ್ಧಿತ ಅಕ್ಕಿಯನ್ನು ನೀಡಬೇಕು ಅಂತ ಯತೀಂದ್ರ ಅವರು ಸರ್ಕಾರವನ್ನು ಒತ್ತಾಯ ಮಾಡಿದ್ದಾರೆ. ಕೇಂದ್ರಕ್ಕೆ ಬೆರಳು ಮಾಡಿದ್ದಾರೆ ಮುನಿಯಪ್ಪನವರು. ಆಲ್ ರೈಟ್. ರಾಮಲಿಂಗಾರೆಡ್ಡಿ ಅವರೇನೋ ಹೇಳಿರ್ಬೋದು ಬಸ್ ರೇಟು ಜಾಸ್ತಿ. ಪ್ರಪೋಸಲ್ ಬಂದಾಗಿದೆ ಸರ್. ಇವತ್ತಲ್ಲ ನಾಳೆ, ನಾಳೆ ಅಲ್ಲ ನಾಳಿದ್ದು ಮಾಡಲೇಬೇಕು. ಅನಿವಾರ್ಯತೆ. ನಿಮಗೆ ಬೇರೆ ದಾರಿ ಇಲ್ಲ. ಅನಿವಾರ್ಯತೆ. ಮಾಡದಿದ್ದರೆ ಹೊಸ ಟ್ಯಾಕ್ಸ್ ಯಾವ್ದಾದ್ರು ಹಾಕ್ಕೋಬೇಕು. ಅದು ಬೇಡ ಅಂತ ಅನ್ಸಿದ್ರೆ ಆ ಸ್ಕೀಮನ್ನು ಒಂದಷ್ಟು ಆಲ್ಟ್ರೇಷನ್ಸ್ ತನ್ಕೊಂಡು ಆ ಕಾಸನ್ನು ಉಳಿಸ್ಕೋಬೇಕು, ಒಂದು ಚೂರಾರುವೆ. ಇಲ್ಲದೆ ನಿಮ್ಮ ಕೈ ಸಾಧ್ಯನೇ ಇಲ್ಲ, ನೀವು ಮಾಡಲೇಬೇಕು. ರಾಮಲಿಂಗಾರೆಡ್ಡಿ ಅವರಿಗೆ ತಮ್ಮ ಮಂತ್ರಿ ಅವಧಿನಲ್ಲೇ ಈ ಸಾರಿಗೆ ಸಂಸ್ಥೆಗಳು ಪಾಪರ್ರಾದವು ಎಂಬ ಹೆಸರು ಬರಬೇಕು ಎಂಬ ಆಸೆ ಇದ್ದರೆ ಪಾಪರ್ ಆಗ್ಬೇಕು. ನನ್ನ ಟೈಮಲ್ಲಿ ಕಡೆ ಬಾಗಿಲಾಕಿದ್ದು ಲಾಭ ಆಗ್ಬೇಕು. ನನ್ನ ಟೈಮಲ್ಲಿ ಬಾಗಿಲು ತೆಗೆದೆ, ನನ್ನ ಟೈಮಲ್ಲಿ ಬಾಗಿಲು ಹಾಕದೆ ಅಂತ ಎರಡೂ ಖ್ಯಾತಿ ಇದೆ. ಹೌದು. ಅವ್ರಿಗೆ ಅದಿದ್ರೆ ಮುಂದುವರಿಸ್ಬೋದು. ಹೊಡೆಸ್ಕೋತೀರಿ, ದಾರಿನೇ ಇಲ್ಲ ನಿಮಗೆ ಬೇರೆ. ಯಾಕಂದರೆ ಇಟ್ಸ್ ಎ ವೆರಿ ವಾಲಟೈಲ್ ಆಯಿಲ್ ಮಾರ್ಕೆಟ್. ಹೌದು. ಬಾಯಿಗೆ ಬಂದಂಗೆ ಮೇಲೆ ಕೆಳಗೆ ಆಟ ಆಡ್ತಿರುತ್ತದು. ನಾಳೆ ಯಾವಾಗಲಾರು ಒಂದ್ಸರಿ ಡೀಸೆಲ್ ಜಾಸ್ತಿ ಆದ ತಕ್ಷಣ ಇದು ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ನಾವೇನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಮಾಡ್ತಾರಷ್ಟೇ. ಸೊ ಗಂಡಂದ್ರು, ನಿಮ್ಮ ಹೆಂಡತಿ ಅಥವಾ ಅಕ್ಕ ತಂಗಿ ಯಾರೋ ಅಮ್ಮ ಅಜ್ಜಿ ಯಾರೋ ಓಡಾಡ್ತಿರೋದಕ್ಕೆ ನಿಮ್ಮ ಜೋಬಲ್ಲಿ ಒಂಚೂರು ಹೆಚ್ಚಿನ ಖರ್ಚನ್ನು ಗಂಡಸರು ಮಾಡ್ಕೊಳ್ಳಿ. ಈಗ ತ್ಯಾಗ ಮಾಡ್ರಪ್ಪ. ಅವ್ರ ಗ್ಯಾರಂಟಿ ಸ್ಕೀಮ್ ವರ್ಕ್. ಅಕ್ಕಿ ವ್ಯತ್ಯಾಸ ಮಾತ್ರ ತುಂಬಾ ವೆರಿ ಅಮೇಝಿಂಗ್. ಅದು 29 ರೂಪಾಯಿ 30 ಪೈಸಾ ಶಿಕ್ಷಣ ಇಲಾಖೆ ಕೊಡ್ತಿದೆ ಅಂತಂದ್ರೆ ಅವ್ರು 34 ರೂಪಾಯಿ. ಯಾಕೆ ಈ ವ್ಯತ್ಯಾಸ? ಯಾಕದು 5 ರೂಪಾಯಿ ಏನಕ್ಕೆ ವ್ಯತ್ಯಾಸ? ಅದು ಇಲ್ಲ. ಶಿಕ್ಷಣ ಇಲಾಖೆ ಅಕ್ಕಿ ನುಚ್ಚಕ್ಕಿ ಇರಬೇಕು, ಯಾವ್ದು ಕಳಪೆ ಅಕ್ಕಿ ಇರಬೇಕು, ಅಥವಾ ಅದರಲ್ಲಿ 100 kg ಬ್ಯಾಗಲ್ಲಿ 20 kg ಕಲ್ಲು ಇರಬೇಕು. ಇದು 100 kg ಬ್ಯಾಗಲ್ಲಿ 60 kg ಅಕ್ಕಿ 40 kg ನುಚ್ಚಿ ಇರಬೇಕು. ಬ್ಯಾಲೆನ್ಸ್ ಆಗಿರ್ಬೋದು ಬೆಲೆ. ಆಗ ಇವ್ರದ್ದು 34 ರೂಪಾಯಿ ಕೊಡ್ತಿರೋದು ಇಲ್ಲ ಗಂಗಾವತಿ ಫೈನ್ ರೈಸ್ ಇರಬೇಕು. ಏನೋ ಒಂದು ವ್ಯತ್ಯಾಸ ಇರಬೇಕು. ಅದರ್ವೈಸ್ ಹೌ ಕ್ಯಾನ್ 2 ಗವರ್ನಮೆಂಟ್ ಡಿಪಾರ್ಟ್ಮೆಂಟ್ಸ್ ಬೈ ಡಿಫರೆಂಟ್ಲಿ? ಹೌ? ಎಸ್. ಓಕೆ. ಕಸದ ಟೆಂಡರ್ ವಿಚಾರದಲ್ಲಿ DK ಶಿವಕುಮಾರ್ ಕುಮಾರಸ್ವಾಮಿ ಮಾತು ಇದಂತೆ. ಕಿಕ್ ಬ್ಯಾಕ್ ಆರೋಪ ಮಾಡಿದ್ರು ಕುಮಾರಸ್ವಾಮಿ ಅವರು, ಕಸದಲ್ಲಿ DK ಮಾಡ್ತಿದ್ದಾರೆ ಅಂತ. ಅದಕ್ಕೆ ಅವ್ರು ಕಸದ ಲಾರಿ ಓಡಿಸ್ತಿದ್ರು ಅಂತ. ಈಗ ಹತಾಶೆ. ಕಸದ ಲಾರಿ ಓಡಿಸ್ತಿರ್ಲಿಲ್ಲ, ಕಸದ ಕಾಂಟ್ರಾಕ್ಟ್. ಅದು ಕಸದ ಲಾರಿ ಓಡಿಸ್ತಿರ್ಲಿಲ್ಲ, ಕಾಂಟ್ರಾಕ್ಟ್. ಹೌದು, ಬೆಂಗಳೂರು ಸಿಟಿ ಕಾರ್ಪೊರೇಷನ್. ಆಯಿತು ಅಂತ ಅವ್ರ ಕೌಂಟ್ರು.
ನಾನು ನಿಮ್ಮ ಥರ ಕೊಳ್ಳೆ ಹೊಡೆದಿಲ್ಲ ಕಣ್ರಿ, ನಾನು ಕಸನೂ ಎತ್ತುತ್ತೀನಿ, ಸಿನಿಮಾ ಡಬ್ಬಾನು ಎತ್ತುತ್ತೀನಿ ಅಂತ ಅವರು. DK ಬಹಿರಂಗ ಚರ್ಚೆಗೆ ಬನ್ನಿ ಕುಮಾರಸ್ವಾಮಿ ಅಂತ. ಅಯ್ಯ ನಿಮ್ಮಿಬ್ಬರದು ಇದೇ ಮಕ್ಕಳಾಟ ಆಗೋಯ್ತಪ್ಪ. ಸುಮ್ಮನೆ ನಮಗೆ ಬರೀ ಬುರುಡ ಬಿಡ್ತೀರಿ ಇಬ್ರು ಸೇರ್ಕೊಂಡು. ಬಹಿರಂಗ ಚರ್ಚೆ ಬನ್ನಿ, ವೇದಿಕೆಯಲ್ಲಿ ಸೀಟಲ್ಲಿದೆ, ಕುರ್ಚಿಯಲ್ಲಿದೆ, ಪೋಡಿಯಂ ಎಲ್ಲಿದೆ, ಮೈಕ್ ಎಲ್ಲಿದೆ ಅಂತ ಸುಮ್ಮನೆ ಕೇಳ್ತೀರಿ. ಇಬ್ರಿಗೂ ಧೈರ್ಯ ಇಲ್ಲ ಬಹಿರಂಗ ಚರ್ಚೆ ಮಾಡಕ್ಕೆ, ಇಬ್ರಿಗೂ ಮನಸ್ಸಿಲ್ಲ. ಸುಮ್ಮನೆ ರೈಲ್ ಬಿಡ್ತಾರೆ ಇಬ್ರು. ಬರ್ರಪ್ಪ ಬಹಿರಂಗ ಚರ್ಚೆಗೆ, ಅದೇನು 9 ಗಂಟೆಯಿಂದ 10 ಗಂಟೆ ಕೂತೇ ಬಿಡೋಣ, ನೋಡ್ಬೇಡ, ಸುಮ್ಮನೆ ಬಿಡ್ತಾರೆ ಇಬ್ರು. ಯಾವತ್ತಿಗೂ ಬರಲ್ಲ ಇವರು ಅಷ್ಟೇ. ಎಸ್ ಸ್ವಾಮಿ, ಇದೇನ ಫ್ರಸ್ಟ್ರೇಷನ್ ಇಲ್ಲ. ಯಾವ್ದಾದ್ರು ಟಿವಿಗೆ ಬಂದು ಡಿಬೇಟ್ ಕರೆಯಕ್ಕೆ ಕೇಳಿ. ಕಸ ಲಾರಿ ಹೊಡಿತಿದ್ದವನು ಬರೀ ಏನಾರು ಲಂಚ ಕರಪ್ಷನ್ಗೆ ಕಿಂಗ್ ಆಫ್ ಕರಪ್ಷನ್ ಅಂತ ನನಗೆ ಯಾರಿಗೂ ನನ್ನ ಫ್ಯಾಮಿಲಿಗೆ ಹೆಸರು ಬರಲಿಲ್ಲ. ನಾನು ಕಾರ್ಪೊರೇಷನ್ ಕಸನೂ ಒತ್ತಿದ್ದೀನಿ. ಅದಷ್ಟೇ ಅಲ್ಲ, ಸಿನಿಮಾ ರಂಗದಲ್ಲಿ ಡಬ್ಬ ಎತ್ಕೊಂಡು ಓಡಾಡಿದ್ದೀನಿ. ಈಗೆಲ್ಲ ಈಗಂತೂ ಶಿವ ಅವರು CD ಕ್ಯಾಸೆಟ್ ಮಾಡ್ತಿರ್ಲಿಲ್ಲ. ಆಗ ನಿಮ್ಮ ಥರ ಕಂಡು ಆಸ್ತಿಗಳಿಗೆ ಬೇಲಿ ಹಾಕೊಂಡು. ಆಯ್ತಪ್ಪ, ನೀವಿಬ್ರು ಹಂಗಂತಾರೆ. ಜನ ಶಿವಕುಮಾರ್ ಟಿವಿಯಿಂದ ಬೇರೆ ಹೇಳಿದ್ರು. ನಿಮ್ಮಿಬ್ರಿಗೂ ನನ್ನ ಮೇಲೆ ನಂಬಿಕೆ ಇದ್ರೆ ಬರ್ರಪ್ಪ, ನಾನೇ ಕೂತ್ಕೊತೀನಿ, ನೋಡಬಿಡೋಣ. ಅದೇನು ಹೇಳ್ತೀರೋ ಹೇಳಿ. ಓಪನ್ ಆಗಿ ನನಗೆ ಓಪನ್ ಆಗಿ ಆಹ್ವಾನ ಸರ್, ಡೌಟೇ ಇಲ್ಲ, ಅದರಲ್ಲೇನಿದೆ. ಬಂದ್ಬಿಡಿ ಅಂತ. ಅದಕ್ಕೆ ಹಿಂದೆ DK ಶಿವಕುಮಾರ್ ಯಾರ್ದೋ ಒಬ್ಬರ ಜೊತೆ ಬಂದಾಗ ಬಂದು ಕೂತಿರ್ಲಿಲ್ವಾ? ಕೂರಿ ನೋಡೋಣ. ಇಫ್ ಯು ಪೀಪಲ್ ಹ್ಯಾವ್ ಗಟ್ಸ್, ಕಮ್ ಅಂಡ್ ಸಿಟ್ ಡೌನ್ ಅಂಡ್ ಡಿಸ್ಕಸ್. ಸುಮ್ಮನೆ ಹೇಳೋದಲ್ಲ, ಚರ್ಚೆ ಮಾಡೋಣ, ಬಹಿರಂಗ ಸವಾಲು, ಬಹಿರಂಗ ಚರ್ಚೆ, ಎಲ್ಲಿಗೆ ಬರಬೇಕು, ಇವೆಲ್ಲ ಸುಮ್ಮನೆ ಬುಲೆಟಿನ್ ಬಿಟ್ಬಿಡಿ. ಬರದಿದ್ರೆ ಬನ್ನಿ. ಎಸ್. ಇನ್ನು ಉಪಮುಖ್ಯಮಂತ್ರಿ DK ಶಿವಕುಮಾರ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆ ಆಗಿದೆ. ಆದಾಯಕ್ಕಿಂತ ಹೆಚ್ಚು ಗಳಿಕೆ ಆರೋಪ ಪ್ರಕರಣ ಏನಿತ್ತು, ತಮ್ಮ ವಿರುದ್ಧ CBI ದಾಖಲಿಸಿದ ಕೇಸನ್ನ ರದ್ದು ಮಾಡಬೇಕು ಅಂತ DK ಶಿವಕುಮಾರ್ ಅವರು ಅರ್ಜಿ ಸಲ್ಲಿಸಿದರು. ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಕಾರಣ, ಕರ್ನಾಟಕ ಹೈಕೋರ್ಟ್ ನೀಡಿದ ತೀರ್ಪಿನಲ್ಲಿ ಮಧ್ಯಪ್ರವೇಶ ಮಾಡಲ್ಲ ಅಂತ ಜಸ್ಟಿಸ್ ಬೇಲಾ ಎಂ ತ್ರಿವೇದಿ ನೇತೃತ್ವದ ದ್ವಿಸದಸ್ಯ ಪೀಠ ಸ್ಪಷ್ಟಪಡಿಸಿದೆ. ಈಗ DCM ಪರ ವಾದ ಮಂಡಿಸಿದಂತ ಹಿರಿಯ ವಕೀಲ ಮುಕುಲ್ ರೋಹ್ಟಗಿ ಅವರು ಶಿವಕುಮಾರ್ ವಿರುದ್ಧ CBI ತನಿಖೆಗೆ ನೀಡಿದ್ದ ಅನುಮತಿಯನ್ನ ಸರ್ಕಾರ ಹಿಂಪಡೆದಿದೆ. ಒಂದೇ ಪ್ರಕರಣವನ್ನ ಎರಡೆರಡು ತನಿಖಾ ಸಂಸ್ಥೆಗಳು ತನಿಖೆ ಮಾಡ್ತಿರೋದು ಸರಿಯಲ್ಲ, ಯಾಕೆಂದ್ರೆ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ. CBI ಕೇಸ್ ರದ್ದು ಮಾಡಿ ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡಿ ಅಂತ ಕೇಳಿಕೊಂಡ್ರು. ಆದ್ರೆ ಇದನ್ನ ಪುರಸ್ಕರಿಸಲಿಲ್ಲ ಸುಪ್ರೀಂ ಕೋರ್ಟ್. ಹೈಕೋರ್ಟ್ ಸರಿಯಾದ ನಿರ್ಧಾರವನ್ನ ತೆಗೆದುಕೊಂಡಿದೆ ಅಂತ ಹೇಳಿದ್ದಾರೆ. ಪ್ರಾಬ್ಲಮ್ ಬರೋದು ಏನು ಹೇಳಿದ್ದಾರೆ ನೋಡ್ಬಿಡೋಣ ಬೇಗ. ಮಾಡ್ಲಿ, ನಂದೇನು ತಪ್ಪಿಲ್ಲ. ನಾನು ಏನು ಬೇಕಾದ್ರೂ ದಾಖಲೆನ, ಅಸೆಟ್ಸು, ಲಯಬಿಲಿಟೀಸ್ ಎಲ್ಲ ಕೊಡ್ತೀನಿ. ಇದು ಇಂಟೆನ್ಷನ್ಲಿ ಅಂತಿರೋ ಏನು? ನಾನು ಕೋರ್ಟ್ ಮೇಲೆ ಎಲ್ಲ ಹಿಂಗೆ ಮಾತಾಡೋಕ್ಕಾಗ್ತದೆ. ಕೋರ್ಟ್ ಏನು ಹೇಳ್ತಾರೆ ಕೇಳಬೇಕಷ್ಟೇ. ನನಗಿದೇನು ದೊಡ್ಡ ಹಿನ್ನಡೆ ಆಗ್ಲಿಕ್ಕಿಲ್ಲ ಇದು. ಓಕೆ, ಹಾಗಾದ್ರೆ ರದ್ದಾಗಿಲ್ಲ, ಹಿನ್ನಡೆನೇ ಅದು. ಬಟ್ ಲಾರ್ಜರ್ ಹಿನ್ನಡೆ ಅಥವಾ ನೋ ಹಿನ್ನಡೆ ಅನ್ನೋದು ಡಿಸೈಡ್ ಆಗೋದು ಯಾವಾಗ ಅಂದ್ರೆ, ಎಲ್ಲಿ ಸರ್? ಓವರ್ ರೈಡಿಂಗ್ CBI FIR ಆರ್ ಎನ್ ಎನ್ಕ್ವೈರಿನ ಲೋಕಾಯುಕ್ತಕ್ಕೆ ತಗೊಂಡಿದಾರಲ್ಲ, ವಿಡ್ರಾ ಮಾಡ್ಕೊಂಡು, ಅದನ್ನ ಕೋರ್ಟ್ಗಳು ಒಪ್ಪದೆ ಹೋಗ್ಬಿಟ್ರೆ ಕಷ್ಟ ಅಷ್ಟೇ. ಲೋಕಾಯುಕ್ತ ಪ್ರಾಬ್ಲಮ್, ಅದು ಪ್ರಾಬ್ಲಮ್, ಒರಿಜಿನಲ್ ಪ್ರಾಬ್ಲಮ್ ಅಲ್ಲಿದೆ.